ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇನ್ಮುಂದೆ ಫೋನನ್ನು ಖರೀದಿ ಮಾಡೋರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ. ಭಾರತದಲ್ಲಿ 40% ಇನ್ಮುಂದೆ ಮೊಬೈಲ್ ಖರೀದಿ ದುಬಾರಿ ಆಗಲಿದೆ. ಸ್ಯಾಮ್ಸಂಗ್, ಒಪ್ಪೋ, ರಿಯಲ್ಮಿ ಫೋನ್ಗಳಿಗೆ ಇದೀಗ ದುಬಾರಿ ಬೆಲೆ ಆಗಲಿದೆ ಅಂತ ಹೇಳಿ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಗಿದ್ರೆ ಯಾಕೆ, ಇದಕ್ಕೆ ಕಾರಣ ಏನು? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮಧ್ಯಮ ವರ್ಗದ ಕುಟುಂಬವೊಂದಕ್ಕೆ ಹೊಸ ಸ್ಮಾರ್ಟ್ಫೋನ್ ಕೊಳ್ಳುವುದು ಕೇವಲ ಒಂದು ಖರೀದಿಯಲ್ಲ, ಅದೊಂದು ಪುಟ್ಟ ಸಂಭ್ರಮ ಕೂಡ ಆಗಿರುತ್ತೆ. ತಿಂಗಳುಗಟ್ಟಲೆ ಹಣವನ್ನು ಕೂಡಿಟ್ಟು ಯಾವುದಾದ್ರೂ ಆಫರ್ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇಷ್ಟಪಟ್ಟ ಫೋನನ್ನು ಕೈಗೆತ್ತಿಕೊಳ್ತಾರೆ. ಆದರೆ ಇದೀಗ ಅವರಿಗೆ ಬೇಸರದ ಸಂಗತಿಯೊಂದು ಇದೆ. ನಿಮ್ಮ ನೆಚ್ಚಿನ ಬ್ರ್ಯಾಂಡ್ಗಳಾದ ಸ್ಯಾಮ್ಸಂಗ್, ಒಪ್ಪೋ ಮತ್ತು ರಿಯಲ್ಮಿ ಫೋನ್ಗಳ ಬೆಲೆ ಈಗ ದಿಢೀರನೆ 40% ದುಬಾರಿ ಆಗ್ತಾ ಇದೆ. ಇದೀಗ ಕೂಡಿಟ್ಟ ಹಣಕ್ಕೆ ಒಳ್ಳೆಯ ಕ್ಯಾಮೆರಾ ಫೋನ್ ಸಿಗ್ತದೆ ಅಂದ್ಕೊಟ್ರೆ ಏಕಾಏಕಿ ₹1,000 ಬೆಲೆ ಏರಿಕೆ ಕೂಡ ಆಗಿದೆ. ಹಾಗಿದ್ರೆ ಇದಕ್ಕೆ ಕಾರಣಕ್ಕೆ ಏನು? ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದೆ. ಕಂಪನಿಗಳು ತಮ್ಮ ಫೋನ್ಗಳಲ್ಲಿ ಹೊಸ AI ಫೀಚರ್ಸ್ ಅನ್ನು ನೀಡಲು ಅತ್ಯಾಧುನಿಕ ಮತ್ತು ದುಬಾರಿ ಹಾರ್ಡ್ವೇರ್ ಚಿಪ್ಗಳನ್ನು ಬಳಸ್ತಾ ಇವೆ. ಇದರ ಜೊತೆಗೆ ದೊಡ್ಡ ದೊಡ್ಡ AI ಡೇಟಾ ಸೆಂಟರ್ಗಳು ಮತ್ತು ಸರ್ವರ್ಗಳಿಗೆ ವಿಪರೀತ ಮೆಮೊರಿ ಚಿಪ್ಗಳ ಅಗತ್ಯ ಕೂಡ ಇದೆ. ಎರಡನೇದಾಗಿ ಜಾಗತಿಕ ಕಾರಣ. ಕೇವಲ AI ಮಾತ್ರವಲ್ಲದೆ ಪೂರೈಕೆ ಸರಪಳಿಯಲ್ಲಿನ ಅಡಚಣೆ ಅಂದರೆ ಸಪ್ಲೈ ಚೈನ್, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಾ ಇರುವಂತಹ ಬಿಡಿ ಭಾಗಗಳ ವೆಚ್ಚ ಕೂಡ ಮೊಬೈಲ್ ಬೆಲೆ ಏರಿಕೆಗೆ ಕಾರಣ ಆಗಿದೆ. ಹಾಗಿದ್ರೆ 2020ರಲ್ಲಿ ಸ್ಮಾರ್ಟ್ ಫೋನ್ ಬೆಲೆ ಏರಿಕೆ ಕೇವಲ ಒಂದು ಊಹೆ ಅಲ್ಲ, ಅದು ಈಗ ವಾಸ್ತವ ಕೂಡ ಆಗಿದೆ. ವಿಶೇಷವಾಗಿ ಬಜೆಟ್ ಮತ್ತು ಮಿಡ್ ರೇಂಜ್ ಮೇಲೆ ಫೋನ್ಗಳ ಮೇಲೆ ಇದರ ಪ್ರಭಾವ ದಟ್ಟವಾಗಿದೆ. ಅತ್ಯುತ್ತಮ ಕ್ಯಾಮೆರಾ, ಹೆಚ್ಚು ರ್ಯಾಮ್ ಮತ್ತು AI ಫೀಚರ್ಸ್ ಇರುವ ಫೋನ್ಗಳ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಮೆಮೊರಿ ಚಿಪ್ಗಳ ಕೊರತೆ ಮತ್ತು AI ತಂತ್ರಜ್ಞಾನದ ಬೇಡಿಕೆ ಹೀಗೆ ಮುಂದುವರಿದರೆ ಪ್ರೀಮಿಯಂ ಫೋನ್ಗಳ ಬೆಲೆಯಲ್ಲಿ 10-20% ಜಿಗಿತ ಕಾಣಬಹುದು. ಇದರ ನೇರ ಅರ್ಥವೇನೆಂದರೆ, ಇದು ಮಾರುಕಟ್ಟೆಯಲ್ಲಿ ₹20,000 ಸಿಗ್ತಾ ಇರುವ ಫೋನ್ಗೆ ಇನ್ಮುಂದೆ ₹22,000-24,000 ವರೆಗೆ ತಲುಪಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ.